ಧರ್ಮಸ್ಥಳಕ್ಕೆ ಬಂದಮೇಲೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಮಾರ್ನಿಂಗೇ ಬಂದಿದ್ದೀವಿ, ಇನ್ನೂವರೆಗೂ ಲೈನ್ ಇದೆ. ಯಾಕಂದರೆ ಇವತ್ತು ಜನವರಿ 1 ಅಲ್ಲ, ಎಲ್ಲರಿಗೂ ಫಸ್ಟ್ ಡೇನೇ ಹೊಸ ವರ್ಷ ಪ್ರಾರಂಭ ಆಗಬೇಕಂತ ಇಷ್ಟಪಡ್ತಾರೆ ಎಲ್ಲರೂ. ಯಾಕಂದರೆ ಇವತ್ತು ಜನವರಿ 1 ಆಗಿರೋದ್ರಿಂದ ಎಲ್ಲರೂ ದೇವ್ರ ದರ್ಶನ ಮಾಡಬೇಕಂತ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಇಷ್ಟು ಲೈನ್ ಇದೆ. ಮಾರ್ನಿಂಗೇ ಬಂದಿದ್ವಿ, ಟಿಫಿನ್ನೂ ಕೂಡ ಮಾಡಿಲ್ಲ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇದು 4th ಟೈಮ್ ಆಯಿತು ಬರ್ತಾ. ಹಾಂ, ಇದು ಈ ಟೈಮ್ ಫಸ್ಟ್ ಬಂದಿದ್ವಿ 4th. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹೂವಿನ ಅಲಂಕಾರ ಅದೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ. ನಮಗೂ ದೇವ್ರ ದರ್ಶನ ಸಿಗಬೇಕಾಗತ್ತೆ. ಹೊಸ ವರ್ಷದ ಮೊದಲ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತರ ದಟ್ಟಣೆ ಜಾಸ್ತಿ ಆಗಿದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರದತ್ತ ಹರಿದು ಬರ್ತಾ ಇದ್ದಾರೆ. ನಾನೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಲ್ಲಿದ್ದೇನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬೆಳಗಿನಿಂದ ರಾಜ್ಯದ ವಿವಿಧ ಭಾಗಗಳಿಂದ ಬಸ್ಗಳು ಬರ್ತಾ ಇದೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಕ್ಷೇತ್ರದತ್ತ ಹರಿದು ಬರ್ತಾ ಇದ್ದಾರೆ. ಮುಂಜಾನೆಯಿಂದಲೇ ಸ್ವಾಮಿಯ ದರ್ಶನಕ್ಕಾಗಿ ಸರದಿ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ. ಇದು ಕ್ಷೇತ್ರದ ಮುಂಭಾಗದ ದೃಶ್ಯ. ಆದರೆ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಅಂದ್ರೆ ಭಕ್ತರು ಸರದಿ ಸಾಲಿನಲ್ಲಿ ಹೇಗೆ ನಿಲ್ತಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಈ ದೃಶ್ಯಗಳಲ್ಲಿ ಗಮನಿಸಿ ಹೋದರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇರುವ ಕಾರಣಕ್ಕಾಗಿ ಕ್ಷೇತ್ರದ ಆಡಳಿತ ಮಂಡಳಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಬಂದಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಮಂಜುನಾಥ ಸ್ವಾಮಿಯ ದರ್ಶನ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದು. ಮುಂಜಾನೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದಿರುವಂಥ ಕಾರಣಕ್ಕಾಗಿ ಸುಮಾರು 1.5 ರಿಂದ 3 ಗಂಟೆಗಳ ಕಾಲ ಭಕ್ತರು ಸರತಿ ಸಾಲಿನಲ್ಲಿ ನಿಲ್ಲುವಂಥ ಪ್ರಸಂಗ ಕೂಡ ಆಯಿತು. ಆನಂತರವಾಗಿ ಇದೀಗ ಸ್ವಲ್ಪ ಮಟ್ಟಿಗೆ ಜನ ಮೂವ್ ಆಗ್ತಾ ಇದ್ದಾರೆ, ಭಕ್ತರು ಕೂಡ ಮೂವ್ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ವರ್ಷದ ಮೊದಲನೇ ದಿನ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೇ ಕಳೀಬೇಕು ಅನ್ನೋದು ಅಪಾರ ಭಕ್ತರ ಆಸೆ. ಹಾಗಾಗಿ ನಿನ್ನೆ ರಾತ್ರಿಯೇ ಕ್ಷೇತ್ರಕ್ಕೆ ಬಂದು ಉಳ್ಕೊಂಡಿದ್ದಾರೆ. ಇನ್ನು ಕೆಲವರು ಇವತ್ತು ಬೆಳಗ್ಗೆ ಬಂದು ವರ್ಷದ ಮೊದಲ ದಿನವನ್ನ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲೇ ಕಳಿಬೇಕೆಂಬ ಆಸೆಯಿಂದ ಭಕ್ತರು ಕೂಡ ಇಲ್ಲಿ ಬಂದಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಬಂದಿದ್ದಾರೆ. ನೇರವಾಗಿ ಭಕ್ತರ ಜೊತೆ ಮಾತಾಡ್ತೀನಿ. ಸರ್, ನೀವೆಲ್ಲಿಂದ ಬಂದಿರಿ? ಸರ್, ನಾವು ತಮಿಳುನಾಡು. ಇವತ್ತು ಫಸ್ಟ್ ಡೇ ಧರ್ಮಸ್ಥಳದಿಂದ ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷನೂ ಬರ್ತಾರೆ. ಫಸ್ಟ್ ಡೇ ಇಲ್ಲೇ ಹೇಗೆ ಅನಿಸುತ್ತೆ? ಫಸ್ಟ್ ಖುಷಿ ಅನಿಸ್ತಾ ಇದೆ. ದೇವ್ರ ದರ್ಶನ ಮಾಡೋದೇ ತುಂಬ ಈ ವರ್ಷದ ಫಸ್ಟ್ ದಿನ ತುಂಬ ಜನ ತುಂಬಾನೇ ಇದ್ದಾರೆ. ವರ್ಷ ಪ್ರತಿ ವರ್ಷದಿಂದ ಒಳ್ಳೇದಾಗಲಿ, ಎಲ್ಲ ಜನಗಳಿಗೆ ಒಳ್ಳೇದಾಗಲಿ. ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದಿರುವಂಥದ್ದು. ಇನ್ನೊಬ್ರು ಇದ್ದಾರೆ. ಮೇಡಮ್, ಇವತ್ತು ಫಸ್ಟ್ ಡೇ ಇಯರ್ ಇದು ಬಂದಿರಿ, ಹೇಗೆ ಅನಿಸುತ್ತೆ? ಏನು ಅನ್ನಿಸ್ತಿಲ್ಲ, ಚೆನ್ನಾಗಿ ಅನ್ನಿಸ್ತಿದೆ. ಪ್ರತಿ ವರ್ಷ ಬರ್ತೀರಾ ಧರ್ಮಸ್ಥಳಕ್ಕೆ? ಫಸ್ಟ್ ಡೇ ಏನಿಲ್ಲ, ಇವತ್ತೇ ಫಸ್ಟ್.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಕ್ಷೇತ್ರದತ್ತ ಹರಿದು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸೇರಿದಂತೆ ಎಲ್ಲೆಡೆ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಬೆಳ್ಳಂಬೆಳಗ್ಗೆ ಭಕ್ತರು ಕ್ಷೇತ್ರದತ್ತ ಬಂದು ದರ್ಶನವನ್ನು ಮಾಡಿ ಹೋಗ್ತಿದ್ದಾರೆ. ಕೆಲವು ಕಡೆ ವಿಶೇಷ ಪೂಜೆಗಳನ್ನು ಕೂಡ ಮಾಡಿದ್ದಾರೆ. ಹೊಸ ವರ್ಷದ ಆರಂಭ ದಿನ ಹಿನ್ನೆಲೆಯಲ್ಲಿ ಹಲವು ಅಲಂಕಾರವನ್ನ ಸ್ವಾಮಿಗೆ ಮಾಡಿರುವಂಥದ್ದು. ಮತ್ತಷ್ಟು ಭಕ್ತರಿದ್ದಾರೆ. ಎಲ್ಲಿಂದ ಬರ್ತಾ ಇದ್ದೀರಿ? ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಬಂದಿರುವಂಥದ್ದು. ಅದು ಕರ್ನಾಟಕ ಮಾತ್ರ ಅಲ್ಲದೆ ಪಕ್ಕದ ಮುಂಬೈ ಆಗಿರ್ಬೋದು, ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ ಮುಂತಾದ ಭಾಗಗಳಿಂದ ಭಕ್ತರು ಬಂದು ದರ್ಶನವನ್ನ ಮಾಡಿ ಹೋಗ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಂತ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಭಕ್ತರ ಆಗಮನ ಕೂಡ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಾಡಲಾಗಿದೆ. ಹಾಗಾಗಿ ಹೊಸ ವರ್ಷದ ಮೊದಲನೇ ದಿನವನ್ನ ಸ್ವಾಮಿಯ ಸನ್ನಿಧಿಯಲ್ಲಿ ಕಳೆದು ಇಡೀ ವರ್ಷ ಒಳ್ಳೆಯದಾಗ್ಲಿ ಎಂಬ ಮನೋ ಆಸೆಯಲ್ಲಿ ಭಕ್ತರಿರುವಂಥದ್ದು. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಹೊಸ ವರ್ಷದ ಮೊದಲ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಕ್ಷೇತ್ರಕ್ಕೆ ಭಾರಿ ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬರ್ತಾ ಇದೆ. ಅದರ ಜೊತೆಗೆ ಪುಷ್ಪಗಳಿಂದ ಕ್ಷೇತ್ರವನ್ನ ಸಂಪೂರ್ಣವಾಗಿ ಅಲಂಕೃತ ಮಾಡಲಾಗಿದೆ. ನಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಲ್ಲಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ರಾಜ್ಯದ ವಿವಿಧ ಭಾಗಗಳಿಂದ ಕ್ಷೇತ್ರಕ್ಕೆ ಹರಿದು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಹೊಸ ವರ್ಷದ ಮೊದಲನೆಯ ದಿನ ಅದು ಕ್ಷೇತ್ರದಲ್ಲೇ ಕಳಿಬೇಕನ್ನೋದು ಬಹಳಷ್ಟು ಭಕ್ತರ ಆಸೆ ಮತ್ತು ಮೊದಲನೇ ದಿನವನ್ನ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಕಳಿಬೇಕನ್ನೋದು ಕೂಡ ಬಹಳಷ್ಟು ಭಕ್ತರ ಆಸೆ. ಹಾಗಾಗಿ ಕ್ಷೇತ್ರಕ್ಕೆ ಬಂದು ಇವತ್ತು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಕೂಡ ಮಾಡ್ತಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಆದಿಯೋಗಿಯ ಪ್ರತಿಮೆಯನ್ನು ಕೂಡ ಗಮನಿಸ್ತಿದ್ರೆ. ಜೊತೆಗೆ ಬೆಂಗಳೂರು ಮೂಲದ ಭಕ್ತರು ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸಂಪೂರ್ಣವಾದ ಅಲಂಕಾರವನ್ನ ಮಾಡಿದ್ದಾರೆ. ಕೇವಲ ಪ್ರಾಕೃತಿಕವಾಗಿ ಸಿಗುವಂತಹ ವಸ್ತುಗಳಿಂದ ಹೂವಿನ ಅಲಂಕಾರವನ್ನ ಕ್ಷೇತ್ರದಲ್ಲಿ ಮಾಡಿರುವಂಥದ್ದು. ಅದು ದೇವಸ್ಥಾನದ ಹೊರಾಂಗಣ ಆಗಿರ್ಬೋದು, ಒಳಾಂಗಣ ಆಗಿರ್ಬೋದು, ಆ ಧರ್ಮಾಧಿಕಾರಿಗಳ ಮನೆ ಮತ್ತು ಅವರು ಕೂತ್ಕೊಳ್ಳುವಂತಹ ಪೀಠದ ಹಿಂಭಾಗ, ಈ ರೀತಿಯಾಗಿ ಹಲವು ಜಾಗಗಳಲ್ಲಿ ಆಕರ್ಷಕವಾಗಿ ಹೂಗಳ ಅಲಂಕಾರವನ್ನ ಮಾಡಿದ್ದಾರೆ. ಹಾಗಾಗಿ ಈ ಹೂವಿನ ಅಲಂಕಾರವನ್ನ ನೋಡೋಕೆಂದೇ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಭಕ್ತರು ಕೂಡ ಹರಿದು ಬರ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ಕ್ಷೇತ್ರದ ಮುಂಭಾಗದಲ್ಲೇ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೊಸ ವರ್ಷದ ಶುಭಾಶಯಗಳು 2025 ಎಂಬ ಬರಹವನ್ನು ಕೂಡ ಹೂವಿನಿಂದಲೇ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಮೇಲ್ಭಾಗದಲ್ಲಿ ಆದಿಯೋಗಿ, ಅದರ ಪಕ್ಕದಲ್ಲಿ 2 ಆನೆಗಳು ಮತ್ತು ನಂದಿಯನ್ನ ಕೂಡ ಹೂವಿನಿಂದಲೇ ಮಾಡಿರುವಂಥದ್ದು. ಬಹಳಷ್ಟು ಆಕರ್ಷಕವಾಗಿ ಈ ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ. ದೇವಸ್ಥಾನದ ಒಳಭಾಗದಲ್ಲಿ ಕೂಡ, ಒಳಾಂಗಣದಲ್ಲಿ ಕೂಡ ಸುತ್ತಲೂ ಹೂವಿನ ಅಲಂಕಾರವನ್ನ ಕ್ಷೇತ್ರದಲ್ಲಿ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಹೊಸ ವರ್ಷದ ಮೊದಲನೆಯ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಕ್ಷೇತ್ರಕ್ಕೆ ಹರಿದು ಬರ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗಿರ್ಬೋದು, ಬೇರೆ ಬೇರೆ ಪುಣ್ಯ ಪ್ರಸಿದ್ಧ ಕ್ಷೇತ್ರದಲ್ಲಿ ಭಕ್ತರ ಹರಿವು ಕೂಡ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಬಂದಂತಹ ಎಲ್ಲ ಭಕ್ತರಿಗೆ ದೇವರ ದರ್ಶನವನ್ನು ಮಾಡೋಕೆ ಮತ್ತು ಅನ್ನದಾನದ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು ಹತ್ರ 1 ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಇವತ್ತು ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಕ್ಷೇತ್ರದ ಆಡಳಿತ ಮಂಡಳಿ ಸಕಲ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂಥದ್ದು. ನಿನ್ನೆ ರಾತ್ರಿಯೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿದ್ರು. ಹಾಗಾಗಿ ಕೆಲ ಭಕ್ತರು ನಮ್ಮ ಜೊತೆ ಇದ್ರೆ, ಅವ್ರ ಜೊತೆ ಮಾತಾಡಿದ್ವಿ. ಎಲ್ಲಿಂದ ಬಂದ್ರಿ? ಮೈಸೂರಿಂದ. ಇವಾಗ ನ್ಯೂ ಇಯರ್ಗಾಗಿ ಬಂದ್ರೆ ಹೇಗೆ? ಹೌದು, ನ್ಯೂ ಇಯರ್ಗಾಗಿ ಬಂದಿರೋದು. ಯಾವಾಗ ಬಂದ್ರಿ? ನಿನ್ನೆ ನೈಟ್ ಬಂದಿರೋದು. ಇವತ್ತು ತುಂಬಾ ಜನ ರಶ್ ಇದ್ದಾರೆ. ತುಂಬಾ ಜನ ರಶ್ ಇದ್ದಾರೆ. ದರ್ಶನ ಎಲ್ಲ ಆಯ್ತು? ದರ್ಶನ ಇನ್ನೂ ಆಗಿಲ್ಲ, ಇನ್ನು ವೈಟಿಂಗ್ ಅಲ್ಲಿ ಇದ್ದೀವಿ. ಸರ್, ಏನ್ ಹೇಳ್ತೀರಿ? ಈಗ ಹೊಸ ವರ್ಷದ ಮೊದಲ ದಿನ ಕ್ಷೇತ್ರದ ಮುಂದೆ ಇದ್ದೀರಿ, ಹೇಗೆ ಅನಿಸುತ್ತೆ? ಎಲ್ಲ ಒಳ್ಳೇದಾಗಲಿ ಎಲ್ಲ ಜನಕ್ಕೆ ಅದು ಹೇಳ್ತೀವಿ. ಈಗ ಪ್ರತಿ ವರ್ಷ ಬರ್ತೀರಾ? ಈ ಹೊಸ ವರ್ಷ ಅಲ್ಲಿ ಪ್ರತಿ ವರ್ಷನೂ ಬರ್ತಾ ಇರ್ತೀವಿ. ಹೊಸ ವರ್ಷ ಈಗ ಇಲ್ಲಿ ಅಲಂಕಾರ ಎಲ್ಲ ಮಾಡಿದ್ದಾರೆ, ಹೇಗಿದೆ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಜನ ಜಾಸ್ತಿ ಇದ್ದಾರೆ, ಜನ ಜಾಸ್ತಿ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಕ್ಷೇತ್ರಕ್ಕೆ ಹರಿದು ಬರ್ತಾ ಇರುವಂಥದ್ದು. ಹಾಗಾಗಿ ಪ್ರಮುಖವಾಗಿ ಇವತ್ತಿನ ಆಕರ್ಷಣೆ ಅಂದ್ರೆ ಅದು ಹೂವಿನ ಅಲಂಕಾರದ ಆಕರ್ಷಣೆ. ಸುಮಾರು 8 ರಿಂದ 10 ಗಂಟೆಗಳ ಕಾಲ ಕ್ಯೂ ನಿಂತು ಮಂಜುನಾಥ ಸ್ವಾಮಿಯ ದರ್ಶನವನ್ನ ಭಕ್ತರು ಪಡೆಯುತ್ತಿದ್ದಾರೆ. ಇದೇ ರೀತಿಯಾಗಿ ಜಿಲ್ಲೆಯ ಹಲವು ಪುಣ್ಯ ಪ್ರಸಿದ್ಧ ಕ್ಷೇತ್ರದಲ್ಲಿ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಇದೆ. ಈ ನಿಟ್ಟಿನಲ್ಲಿ ಕ್ಷೇತ್ರದ ಆಡಳಿತ ಮಂಡಳಿ ಸೇರಿದಂತೆ ಎಲ್ಲ ದೇವಸ್ಥಾನಗಳು ಭಕ್ತರ ಸ್ವಾಗತಕ್ಕೆ ಸಜ್ಜಾಗಿದೆ. ಅದರ ಜೊತೆಗೆ ಹೊಸ ವರ್ಷದ ಮೊದಲನೆಯ ದಿನ ಕ್ಷೇತ್ರದಲ್ಲಿ ಕಳೆಯುವ ಮೂಲಕ ಭಕ್ತರು ಇಡೀ ವರ್ಷ ತಮಗೆ ಒಳ್ಳೆಯದಾಗಲಿ ಎಂಬ ನಂಬಿಕೆಯಲ್ಲಿ ಇದ್ದಾರೆ.
ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.